ಮಳೆ ಬರೀ ಮಳೆ ಮಾಡೋದಂಗೆ ಆಗೈತಿ ಯಾಕೆ ಏನಾರ ತಿನ್ಬೇಕು ಇವ ಬಿಸಿ ಬಿಸಿ ಇರತ್ತಗ ತಿಂದ್ರೆ ಜನ್ಮಕ್ಕೆ ಸಮಾಧಾನ ಆಗತ್ತೆ ನೋಡತ್ತಗ ತಡಿ ಹೇಳ್ತೇನೆ ನಮ್ಮ ಪಾರ್ವತಿ ಏನಾರ ಮಾಡಿಕೊಡಕ್ಕೆ. ಯವ್ವ ಎಷ್ಟು ದೊಡ್ಡ ಮನಿವಿ ಯವ್ವ, ನಾವು ಈ ಮನಿ ಒಳಗೆ ಹೊಂಟಿವ್ಯಾ? ಯಾರ ಮನಿ ಇದು? ಅಯ್ಯೋ ಹುಡುಗ, ನೀ ನೋಡಿಲ್ಲನ ಪಾರ್ವತಿ ಅಕ್ಕನ ಮನಿ ಇದು. ಅಯ್ಯೋ ಥೋ, ನೀ ಬಂದಿಲ್ಲಲ್ಲ ಹಂಗಾಗಿ ನಿಂಗೆ ಗೊತ್ತಿಲ್ಲ. ಇದು ಪಾರ್ವತಿ ಅಕ್ಕನ ಮನಿ. ಅದೇ ಶ್ರೀಕಾಂತ್ ಪಾಟೀಲ್ ಅಣ್ಣಾರ ಅಂತಾರಲ್ಲ, ಅದೇ ನಂಗೆ ಆರಾಮಿಲ್ದಾಗ ಅರವಿಂದ್ ಅಣ್ಣ ಅಂತ ರೊಕ್ಕ ಕೊಟ್ರಲ್ಲ ಅವ್ರ ಮನಿ ಇದು. ಅವ್ವ, ಪಾರ್ವತಿ ಅಕ್ಕ ಇಷ್ಟು ದೊಡ್ಡ ಮನೆಯಾಗಿರ್ತಾಳ? ಅವ್ವೋ, ಒಳಗೆ ಏನೇನು ಇರ್ಬೋದು ಬೇವಾ? ಇಷ್ಟು ದೊಡ್ಡ ಮನೆ ಐತಲ್ಲ, ಮನೆ ಒಳಗೆ ಏನೇನೆಲ್ಲ ಇರ್ಬೋದು. ಯವ್ವ ಒಳಗೆಲ್ಲ ಅಡ್ಡಾಡಿ ನೋಡೋಣ, ಪಾರ್ವತಿ ಅಕ್ಕ ತೋರಿಸ್ತಾಳ. ಹಂಗೆ ಮಾಡಬೇಡ. ಇದು ಪಾರ್ವತಿ ಅಕ್ಕ ಒಬ್ಬಕ್ಕೆ ಇರೋದಿಲ್ಲ ಅಲ್ಲೇ. ಅತ್ತಿ ಮಾವ ಮನ್ಯಾಗ ಎಲ್ಲದಕ್ಕೂ ಹೆಚ್ಚಿಗೆ ಒಂದು ಗೂಗಿ ಐತಿ ಮನ್ಯಾಗ. ಆ ಗೂಗಿ ಐತಲ್ಲ ಯವ್ವ, ಕಮಲವ್ವನ ಗೂಗಿ. ಆ ಗೂಗಿ ಇತ್ತಂದ್ರೆ ಯಾರು ಅಡ್ಡಾಡಕ್ಕಾಗಲ್ಲ. ಆಕಿನ ಮನೆ ತುಂಬ ಹಾರಾಡ್ತಿರ್ತಾಳ. ಇವ್ ಎದಕ್ಕೆ ಬೇಕಾಗೈತಿ ಏನಾರ ಒಂದು ಅಂತಾಳಕ್ಕೆ. ನಾ ಹೇಳ್ತೇನೆ ನೋಡ, ಏನು ಒಟ್ಟ ಒಳಗೆ ಅಡ್ಡಾಡ್ಬೇಡಪ್ಪ ಯಪ್ಪ, ಏನಾರ ಒಂದು ಅಂತಾರ. ಹಿಡ್ಕೊ ಒಂದು ಚೀಲ ನೀನು, ಹಗರೈತಿ. ಆತ್ ಕೊಡು. ಯಾರದಾರ ಇವ ಇಲ್ಲಿ? ಪಾರ್ವತಿ, ಪಾರ್ವತಿ ಬರ್ಲ ಒಳಗೆ ಹೋಗಣ. ಅವ್ವ, ಇಂತು ದೊಡ್ಡ ಮನ್ಯಾಗ ನಾಯಿ ಇರ್ತಾವನ, ನಾಯಿ ಇದ್ಗಿದ್ರೆ? ಅದಳಲ್ಲ ಪುಣ್ಯಾತ್ಕಿತ್ತಿ ಕಮಲವ್ವ, ಆಕಿನ ಒಂದು ನಾಯಿ ಇದ್ದಂಗೆ. ಮನೆ ಒಳಗೆ ಯಾರಿಗೂ ಬರಕ್ಕೆ ಬಿಡಲ್ಲ. ಇನ್ನು ಬೇರೆ ನಾಯಿ ಎಲ್ಲಿಂದ ಬರ್ತಾವೆ? ನಡಿ ನಡಿ ಹೋಗಣ. ಇದು ಗಾಡಿ ಅಡ್ಡಾಡೋದನ್ಲ. ಹಾಂ ಅಲ್ಲೈತಿ ನೋಡಿ ಸಣ್ಣ ಗೇಟ್. ನಡಿ ಆ ಕಡೆ ಒಂದು. ಪಾರ್ವತಿ, ಇವು ಮ್ಯಾಗ ಹತ್ಕೊಂತೇನಲ್ಲ, ಹೋಲ್ ಬಿಡ ಕುಂದ್ರು ಒಂದು ನಿಮಿಷ ನೋಡ್ತೇನೆ ತಡಿ. ಯಾರು ಕಾಣವಲ್ರಿ ಅಲ್ಲಿ ಹೊರಗೆ. ಏನಾರ ಆ ಗಾರ್ಡನ್ ಐತಿ ಇವ್ರದ್ದು ಬಾಗಲಾಗತ್ತಾಗ, ಅಲ್ಲಿ ಯಾರು ನಿಂತಾರ ನೋಡಿ ಬರ್ತಂತ ತಡಿ. ಯಾರು? ಓ ಗಿರ್ಜಕಂಟಿ. ಅಯ್ಯೋ ಪಾರ್ವತಿ, ನಾನಂಗಾರ ಎಕಡೆದಾರ ಏನೋ ನೋಡ್ಬೇಕಂತ ಹೊಂಟಿದ್ದೆ ನೋಡಿಗ. ಬಂದಿದ್ದು ಒಳ್ಳೇದಾತವ. ಅಲ್ಲ ಪಾರ್ವತಿ, ನಾ ಎಷ್ಟೋದ್ರಿದ್ನಿ ಅಲ್ಲ, ಇನ್ನೇ ಈ ದೊಡ್ಡ ಮನೆ ಒಳಗೆ ಕೇಳ್ಬೇಕಲ್ಲ. ನಾನು ರೂಮ್ನಾಗಿದ್ದೆ, ಕೇಳಿಸ್ಲೇ ಇಲ್ಲ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನನಗೆ. ಅವು ಬರಲಿಲ್ಲ, ನೀವು ಒಬ್ಬರೇ ಬಂದ್ರಿ? ಇಲ್ಲವ, ನಾನು ನನ್ನ ಕೆಲಸದ ವಿಚಾರಕ್ಕೆ ಬಂದೆ. ಹೌದಾ? ಕುಂದ್ರಿ ಪಾರಕ್ಕರೆ ಅದಾರಿಲ್ಲ ಒಳಗೆ ಅಡುಗೆ ಮನೆ ಕಡೆ. ಬರ್ರಿ ಬರ್ರಿ ಒಳಗೆ ಅದಾರ. ಬಾ ಇದು ನೀನು ಬಾರೋ. ಬೇಡ ಬೇಡ, ಅವ ಬೇಡ, ಸುಮ್ಮನೆ ಗದ್ಲ ಹಾಕ್ತಾ. ನಾವು ಇಲ್ಲೇ ಕುಂದ್ರಲಿ, ಬೇಕಾದ್ರೆ ನಾ ಬರ್ತೀನಿ ತಗೋ, ಅದಕ್ಕೇನಿಲ್ಲ. ಬರ್ರಿ ಇಲ್ಲಿ ಆ ಅಡುಗೆ ಮನೆಯಾಗ ಅದಾರ, ಹೋಗೋಣ. ವಾ, ಎಷ್ಟು ಚಂದ ಐತಿ ಇವ್ರ ಮನಿ. ನಮ್ಮ ಮನೆ ಹಿಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ಹಾ, ನಮ್ಮ ಮನಿನೂ ಹಿಂಗಿದ್ದಿದ್ರೆ ಎಷ್ಟು ಚಂದ ಇರ್ತಿತ್ತು. ನಮ್ಮ ಮನೆ ಹಿಂಗಿಲ್ಲ. ಇಷ್ಟು ದೊಡ್ಡ, ನಾನು ದೊಡ್ಡನಾದ್ಮೇಲೆ ಇಂಥದ ಮನೆ ಕಟ್ತೀನಿ. ಏ ಯಾರು ನೀನು? ಇಲ್ಲದಕ್ಕೆ ಬಂದು ಕೂತಿ? ಅಯ್ಯೋ ದೇವರೇ, ಬಾಗಲ ತೆಗ್ದಿದ್ರಿ ಇವೇನು ಹುಡುಗರು ಒಳಗೆ ಬಂದು ಕೂತಲ್ಲ ಇದು? ಹೊರನಡಿ ಹೊರನಡಿ ಮೊದ್ಲ. ನಾನು ಯಾಕೆ ಹೊರಗೆ ಹೋಗ್ಲಿ? ನಮ್ಮ ಮಮ್ಮಿ ಹೇಳೈತಿ ನಾ ಇಲ್ಲೇ ಕುಂದಿರ್ಬೇಕಂತ. ಪಾರ್ವತಿ ಅಕ್ಕನೇ ಕುಂದ್ರಸೋಗೈತಿ. ಪಾರ್ವತಿ ಕುಂದ್ರಸೋದ್ಲಾ? ಯಾರು ನೀನು? ನಾನು ಗಿರ್ಜಕ್ಕರ್ ಮಗ. ನಾನು ಅಲ್ಲಿ ಊರಿಂದ್ರ ಕಲ್ಗಟ್ಟಿಗೆಯಿಂದ ಬಂದೇವಿ. ಏನ ಗಿರ್ಜಿ ಮಗನ ನೀನು? ಮ್ಯಾಲೆ ಕುಂತಿ ಅಲ್ಲ, ಹಂಗೆ ಬಂದು ಏಕಾಏಕಿ ಹತ್ತಿ ಹಾರಾಡ್ಬಾರ್ದಂತ ಗೊತ್ತಾಗಲ್ಲ ನಿನಗೆ? ತಳದಿಂದ್ರೆ ನೀವ್ಯಾರು? ತಳಗ್ನಿಲ್ಲ ಅನ್ನಕ್ಕ. ನಾನಾ ಕಮಲವ್ವ ಅಂತೇಳಿ, ಈ ಮನಿ ಯಜಮಾನಿ. ಎದಕ್ಕೆ ಅಲ್ಲಿ ಕಿಸಿ ಹಾಕತಿ? ಏನಿಲ್ಲ ಅಕ್ಕ, ಕಮಲವ್ವ ಅಂತೀರ? ನನ್ನ ಮಗನ ರೀ, ನನ್ನ ಮಗ. ಎದಕ್ಕೆ ನಗಾತನವ? ಅವ್ವ, ನೀ ಗೂಗಿ ಅಂದೆಲ್ಲ ಇವ್ರೇನಾ? ಸುಮ್ಮನಿರ್ಲ ಪಾಡ್ಯ, ಸುಮ್ಮನಿರು. ಏನ ನನಗೆ ಗೂಗಿ ಅಂದಿಯಾ? ಮಗನ ಮುಂದೆ ಅದನ್ನ ಹೇಳಿ ನೀನು? ನನಗೆ ಗೂಗಿ ಅಂದಿಯಾ? ಮಗನ ಮುಂದೆ ಅದನ್ನ ಹೇಳಿ ನೀನು? ತುತು ಇಲ್ಲಪ್ಪ, ಅವ್ ನಿಮಗನ್ಲಿಲ್ಲ. ಅಯ್ಯೋ ದೇವ್ರಿ, ಯಾಕೆ ಹಂಗೆ ತಿಳ್ಕೊಂತೀರಿ? ನಿಮ್ಮ ಬಗ್ಗೆ ನಾನು ಯಾಕೆ ಹಂಗೆ ಹೇಳಿ? ಅವ್ನಿಗೆ ಏನು ಕೇಳಿಸ್ತಾ ಏನು ಯಾರಿಗೆ ಗೊತ್ತು? ಅಂದಂಗೆ ನಾ ಬೇರೆ ಕೆಲ್ಸಕ್ಕೆ ಬಂದಿದ್ರಿ ಇಲ್ಲಿಗೆ. ಸುಮ್ಮನೆ ನಿಮಗೆ ನೀವು ಯಾಕೆ ಹಂಗೆ ಅನ್ಕೊಂತೀರಿ? ಅಮ್ಮಾರ, ನೀವು ಈ ಕಡೆ ಬರ್ರಿ. ನೀ ಕರ್ಸಿ ಏನ? ಎದಕ್ಕೆ ಏನು ಕೆಲಸ ಐತಿ ಈಗ? ಅದನ್ನ ಹೇಳಾಕತ್ತಾರ ಅವರು. ನೀವು ಕುಂದ್ರಿ ಗಿರ್ಜಕಂಟಿ, ನೀವು ಕುಂದ್ರಿ, ಬರ್ತಾರ ಅತ್ತಿಯರು. ನಾನು ಚಾ ಮಾಡ್ತೇನೆ. ಊಟ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಇಲ್ಲವ, ಊಟಕ್ಕೆಲ್ಲ ನಿಲ್ಲಕ್ಕಾಗಲ್ಲ. ಊಟ ಹೀಟ ಅನ್ಬೇಡ ಪಾರ್ವತಿ. ನಾನು ಮತ್ತಿನ್ನು ಬೇರೆ ಬೇರೆ ಕೆಲಸ ಅದಾವ. ನಾನು ಇನ್ನೂ ಅಂಗಡಿಗೆಲ್ಲ ಹೋಗ್ಬೇಕು. ಅದಕ್ಕೆ ಗಿರ್ಜಾ, ನಾನು ಅಡುಗೆ ಮನೆಗೆ ಇದ್ದಿದ್ದಿಲ್ಲ, ಬಸ್ಲಿಕ್ಕೆ ಹೋಗಿದ್ದೆ. ಅದ ಪಾರ್ವತಿ ಕರ್ಕೊಂಬಂದ್ಲ, ನೀವು ಇದ್ದಿದ್ದಿಲ್ಲಲ್ಲ, ನಾ ಮತ್ತೆ ಹೊಳೆ ಬಂದೆ. ಕುಂದ್ರವ, ಒಟ್ಟು ಏನಾರ ಚಾ ತೊಗೊಂಬರ್ತೀನಿ ಫಸ್ಟ್. ನಾ ತೊಗೊಂಬರ್ತೀನಿ ತಡ್ರಿ ಅತ್ತಿಯರ, ನೀವು ಮಾತಾಡ್ರಿ. ಓ ಚಾಗಿ ಎಲ್ಲ ಏನು ಬೇಡ, ಅದು ಆಮೇಲೆ ಬೇಕಾದ್ರೆ ಹೋಗೋದು ನಾನು ನೋಡ್ತೇನೆ. ನಾ ಬಂದು ಕೆಲಸ ಮೊದಲು ಮುಗಿಸ್ತೇನೆ. ಪರಕರ, ಅದು ನಾನು ಹೊಸದೊಂದು ಕೆಲಸ ಶುರು ಮಾಡ್ಕೊಂಡೇನ್ರಿ, ಬಳಕದ ಮಿಷ್ಕೆ ಮಾಡೋದು. ಅದಕ್ಕೆಲ್ಲ ಅಶ್ವಿನಿ ಕಡೆ ಕೆಲಸ ಬಿಟ್ಟೇನ? ಅಲ್ಲ, ಹಂಗೆ ಹೇಳ್ದ ಕೆಲಸ ಬಿಟ್ರೆ ಆಕೆ ಏನು ಮಾಡ್ಬೇಕು? ಇದಕ್ಕಿದ್ದಂಗೆ ಆಳು ಸಿಗ್ತಾರಂತ ಮಾಡಿ ಏನು? ಕಸ ಹೊಡೆಯೋದು, ಕಲ್ಲು ಒರೆಸೋದು, ದುಳ ಜಡಿಸೋದು, ಎಷ್ಟು ಕೆಲಸ ಇರ್ತಾವಲ್ಲೇ. ಆ ಹುಡುಗಿಯನ್ನು ವ್ಯಾಪಾರ ಮಾಡ್ಬೇಕಾ? ಕಸ ಹೊಡ್ಕೊತ ಕುಂದಿರ್ಬೇಕು? ಅಲ್ಲ, ನೀ ಹೇಳಿ ಕೇಳಿ ಬಿಡ್ತೀನಿ ಮಾಡ್ತೀನಿ ಅನ್ನೋದೆಲ್ಲ ಮಾಡಿ ಆಮೇಲೆ ಇದು ಮಾಡ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ನಿನ್ನ ಮನಸ್ಸು ಇಚ್ಛೆ ನೀ ಏನಾರ ಮಾಡಿದ್ರೆ ಅದು ಆಟಗ ಅದ ಅಲ್ಲನ? ಅದು ಪದ್ಧತನ? ನಿನಗೆ ಕಷ್ಟ ಅಂದಾಗ ಕೆಲಸ ಕೊಟ್ಟಿರ್ತಾಳಕ್ಕೆ. ಹಂಗೆ ಹೇಳ್ದ ಕೆಲಸ ಬಿಡೋದನ? ಹೆಂಗದು? ಸ್ವಲ್ಪರ ಮನುಷ್ಯಾಗ ಇದು ಇರ್ಬೇಕವ, ಸ್ವಲ್ಪರ. ಇಲ್ಲ, ಕೆಲಸ ಬಿಡ್ಬೇಕು ಅಂತೇಳಿ ಇದಕ್ಕಿದ್ದಂಗೆ ಆಕಿ ಕುತಿ ಕೊಯ್ಬೇಕಂತ ಏನು ಮಾಡಿಲ್ಲ. ಹುಡುಗನ ಕಡೆ ಲಕ್ಷ ಕೊಡ್ಬೇಕಪ್ಪ ಪಾರ್ವತಿ, ಅದ್ರ ಸಂಬಂಧ. ಅಯ್ಯೋ ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನನಗೆಲ್ಲ ಅಶ್ವಿನಿ ಹೇಳ. ಆಂಟಿ ನೀವು ಕುಂದ್ರಿ. ಹೌದು, ಏನೋ ಹೊಸ ಬಿಸ್ನೆಸ್ ಅಂದಲ್ಲ, ಏನು ಹೇಳ್ರಿ? ಹೇಳ.
ಅದು ಬಳಕದ ಮಿಷ್ಕಾಯಿ ಮಾಡಕತ್ತೀನಿ. ಬಳಕದ ಮಿಷ್ಕಾಯಿ, ಆಮ್ಯಾಗ ಕುಂಬಳಕಾಯಿ ಶಾಂಡ್ಗಿ, ಅಕ್ಕಿದ ಸಂಡ್ಗಿ ಅವೆಲ್ಲ ಹಗರಲ್ಲ ಕೆಲಸ. ಇವೆಲ್ಲ ಜಾಸ್ತಿ ಮಾರ್ಕೆಟ್ಯಾಗ ಸಿಗೋದು ಕಮ್ಮಿ. ಅಂದರೆ ಬಳಕದ ಮಿಷ್ಕಾಯಿ ಸಿಗ್ತಾವು, ಕುಂಬಳಕಾಯಿ ಶಾಂಡ್ಗಿ ಮತ್ತು ಇವು ಅಕ್ಕಿ ಶಾಂಡ್ಗಿ ಇವೆಲ್ಲ ಸಿಗೋದು ಕಮ್ಮಿ ಅಲ್ಲ. ಅದಕ್ಕೆ ಇವನ್ ಮಾಡಿ ಮಾರೋಣ ಅಂತ. ಒಳ್ಳೆ ಈಗ ನಮ್ಗೆ ಒಂದು ಸ್ವಲ್ಪ ವ್ಯಾಪಾರನೂ ಆಕತಿ. ಅಂದರೆ ಈಗ ಮೊನ್ನೆ ಬಳಕ ಮಿಷ್ಕಾಯಿ ತಂದಿದ್ವಿ ಪಾರ್ವತಿ, ಎಂಥ ಉಪ್ಪಟ್ಟು ಉರ್ಲು ಅಂತಿ ಒಂದ್ಸಲ ತಂದು ತಿಂದು ಹೆಂಗಾರ ಜನ ಇದನ್ನು ತಿಂತಾರ. ಪಾಪ ಹೆಂಗೆ ತೊಗೊಂಡು ಹೋಗ್ಬೇಕು ಅನ್ನಂಗೆ ಅನಿಸ್ಬಿಡ್ತು. ಅದಕ್ಕೆ ಮನೆಗೆ ಮಾಡ್ಕೊಂಡಂಗೆ ನಾವು ಮಾಡ್ಕೊಂಡು ಜನಗಳಿಗೆ ಮಾರೋಣ. ನನಗೂ ಒಟ್ಟು ಕೈಯಾಗ ರೊಕ್ಕ ಆಕತಿ, ನನಗೂ ಒಂದು ಕೆಲಸ ಅಂತ ಆಕತಿ, ಮನ್ಯಾಗೂ ಇರ್ಬೋದು, ಹುಡುಗನ ಕಡೆನೂ ಓದೋದ್ರ ಕಡೆ ಲಕ್ಷ್ಯ ಕೊಡ್ಬೋದು, ಬರ್ಬರ್ತಾ ದೊಡ್ಡ ಸಾಲಿ. ಅದನ್ನ ವಿಚಾರ ಮಾಡಿದ್ದೆ. ಅಯ್ಯೋ ಒಳ್ಳೆ ಕೆಲಸ ಮಾಡಿದೆ. ನನಗೂ ಮಾಡ್ಕೊಳಕ್ ಆಗ್ಲಾರ್ದ ನಾನು ಮೊನ್ನೆ ರಿಲಯನ್ಸ್ದಾಗ ಒಂದು ಪ್ಯಾಕೆಟ್ ತಂದ್ರೆ 50 ರೂಪಾಯಿ. ಈ ಮಿಷ್ಕಾಯಿ ಬಂದಾವು, ಬಾಯಾಗ ಇಡಾಕಾಗಿಲ್ಲ. ಉಪ್ಪು ಉರ್ಲು ಅಂದ್ರೆ ಉಪ್ಪು ಉರ್ಲು, ತಿನ್ನಾಕ್ ಬರಂಗಿಲ್ಲ. ಇವ ಎಂತ ಹೊಲಸು ಮಾಡಿ ಕಳ್ತಾರ ಇವ ಪ್ಯಾಕೆಟ್. ಅಲ್ಲ ತೀರ ಮಾರಾಟ ಮಾಡೋರಿಗೆ ತಲೆಯಾಗ ಅಟ್ಟು ಬುದ್ಧಿ ಬೇಡ. ನಮ್ನಿ ಉಪ್ಪು ಮಾಡಿದ್ರೆ ಜನ ಹೆಂಗೆ ತಿನ್ಬೇಕಂತೇಳಿ. ಚಲೋ ಆತ್ ಬಿಡು ನೀ ಮಾಡಿದ್ದು. ಅಲ್ಲ ಈಗ ಅದನ್ನ ನಂಗಾರ ನಮಗೆ ಕೊಡಕ್ ಬಂದಿಯಾ? ನಿಮಗೂ ತಂದೆ ನೀವು ಒಂದು 4-5 ಪ್ಯಾಕೆಟ್ ತೊಗೋರಿ. ನೀವೊಂದು ಪ್ಯಾಕೆಟ್ ತೊಗೋರಿ ಪಾರ್ವತಿ. ಮತ್ತಿಲ್ಲೇ ಪರಕಾರ ನಿಮ್ಗೆ ಗೊತ್ತಿರೋರು ಯಾರು ಇರ್ತಾರಲ್ಲ, ಈಗ ಎಲ್ಲರೂ ಕೆಲ್ಸಕ್ಕೆ ಹೋಗೋರು, ಮನೆಯಾಗ ಇವನ್ನೆಲ್ಲ ಮಾಡ್ಕೊಳಕ್ಕೆ ಪುರ್ಸತ್ತಿರಂಗಿಲ್ಲ. ದೊಡ್ಡ ಮನುಷ್ಯರು ನಿಮ್ಮ ಕಡೆ ಎಲ್ಲ. ಅದಕ್ಕೆ ಒಂದು ಸ್ವಲ್ಪ 4 ಮಂದಿಗೆ ಹೇಳ್ತೀರಾ, ಅವ್ರಿಗೂ ಒಂದು ಪ್ಯಾಕೆಟ್ ಕೊಡ್ರಿ. ರೊಕ್ಕ ಏನು ಬೇಡ, ಬೇಕಾದ್ರೆ ಈ ಸಲ ನಾನು ಎಲ್ಲರಿಗೂ ಹಂಗೆ ಕೊಡಾತೀನಿ. ಯಾಕಂದ್ರೆ ಅಮ್ಮಕ್ಕ ರೊಕ್ಕ ಕೊಡು ಅಂದ್ರೆ ನಂಬಿಕೆ ಬರ್ಬೇಕಲ್ಲ ಜನಕ್ಕೆ, ಅದ್ರ ಸಂಬಂಧ ರೊಕ್ಕ ಏನು ಬೇಡ. ಒಂದ್ಸಲ ತಿಂದು ನೋಡನ್ರಿ, ತಿಂದು ನೋಡಿ ರುಚಿ ಹತ್ತಿದ್ರೆ ಇನ್ನೊಮ್ಮೆ ನನಗೆ ಫೋನ್ ಹಚ್ಚಿ ಹೇಳಿ ತೊಗೊಂಬರ್ತೇನೆ. ಅವಾಗ ಬೇಕಾದ್ರೆ ರೊಕ್ಕ ಕೊಟ್ಟರೆ ಸಾಕು. ಏನಂತೆ ಪರಕಾರ ಒಂಚೂರು ಹೇಳ್ತೀರಾ? ಇವ್ರು ಲಕ್ಷ್ಮಿಯರ ಅತ್ತಿಯರು ನಂಗೆ ಅಷ್ಟು ಪರಿಚಯ ಇಲ್ಲ, ಅವರಿಗೆ. ಆಮೇಲೆ ಅಶ್ವಿನಿಯರ ಅತ್ತಿ ಅವ್ರಿಗೆಲ್ಲರಿಗೂ ಒಂಚೂರು ಹೇಳ್ತೀರಾ? ಪಾರ್ವತಿ ಒಂಚೂರು ಲಕ್ಷ್ಮಿಗೆ ಫೋನ್ ಹಚ್ಚಿ ಹೇಳ್ತೀಯಾ? ಅಯ್ಯೋ ಅದಕ್ಕೆ ಇಷ್ಟೊಂದು ಹೇಳ್ಬೇಕು ನಂಟಿ. ನೀವೇನು ತಲೆ ಕೆಡಿಸ್ಕೊಬೇಡ ಗಿರ್ಜಕಂಟಿ. ನಾನು ನನ್ನ ಫ್ರೆಂಡ್ ಸರ್ಕಲ್ನಾಗ ನನ್ನ ಕಾಲೇಜ್ ಓದ್ತಿದ್ದಾಗ ಯಾರ್ಯಾರು ಅವ್ರಿಗೂ ಗೊತ್ತು ನನಗೆ, ಅವ್ರಿಗೂ ಹೇಳ್ತೇನೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅದು ಎಷ್ಟಾಗುತ್ತೋ ಅಷ್ಟು ನನ್ನಿಂದ ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ. ಅತ್ತಿಯರು ಅಷ್ಟೇ, ಎಲ್ಲರಿಗೂ ಹೇಳ್ತಾರೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅಯ್ಯೋ ಅಯ್ಯೋ ನಿಮಗೆ ಏನು ಬಂದತ್ತಂತ ಪಾಟೀಲ? ಒಳ್ಳೆ ಟೈಮಿಗೆ ಬಂದಿ ಬಾ. ಅಲ್ಲ ನೀನು ಏನು ನೋಡಲಿ ಬಳಕದ ಮಿಷ್ಕಾಯಿ ಮಾರ್ಕೊಂತ ಅಡ್ಡಾಡ್ತಾಳಂತ. ಅಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಪಾಟೀಲ ಹೇಂತಿ ಬಳಕದ ಮಿಷ್ಕಾಯಿ ಮಾರಾಕತ್ತಾಳ ಅಂದ್ರೆ ಎಷ್ಟು ಮರ್ಯಾದೆಗೇಡ್. ನೋಡಿದವ್ರು ಏನಂತಾರ? ಅದು ಏನು ವಿಚಾರನೇ ಇಲ್ಲಲ್ಲ ನಿನ್ನ ಹೆಂತಿಗೆ. ಅಲ್ಲ ಈ ಹೆಣ್ಮಗಳು ತಂದು ಕೊಡಾಕತ್ತೈತಿ ನೋಡವ. ನಿನ್ನಂಗೆ ಚಿಲ್ಲರ್ ಬಲ್ಲರಲ್ಲ ನಾವು. ನಾವು ದೊಡ್ಡ ಮಂತೆ ಅಂದವರು, ದೊಡ್ಡ ಶ್ರೀಮಂತರು. ನಿನ್ನಂಗೆ ಅಲ್ಲ ನಾವು ಹಂಗೆ ಬಳಕ ಮಿಷ್ಕಾಯಿ ಪ್ಯಾಕೆಟ್ ಹಿಡ್ಕೊಂಡು ಮನೆ ಕೊಡಕ್ಕೆ ಹೋಗ್ಬೇಕಾ? ನನ್ನ ಸೊಸಿ ಇಕ್ಕಿ ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ. ನೀದೆಲ್ಲ ನಮಗೆ ಹೇಳಕ್ಕೆ ಹೋಗ್ಬೇಡ ನೀನು. ಇನ್ನು ಯಾಕೆ ಮಾಡ್ತಾಳಂತ ನೋಡಿ ಆಕಿ. ಅಯ್ಯೋ ಅದೇ 3 ಮಕ್ಕಳು ಸಂಭಾಳಿಸಿದ್ರೆ ಸಾಕು, ಇನ್ನು ಇದನ್ನು ಬೇರೆ ಮಾಡ್ತಾಳನ? ಸಾಕಾಗಿ ಹೋಗೈತವ. ಯಾರಿಗೆ ಅಂತ ಹೇಳೋದು, ಯಾರಿಗೆ ಅಂತ ಬಿಡೋದು? ತಿಳ್ಕೊಳ್ಳೋರಿಗಾದ್ರೆ ಹೇಳ್ಬೋದು, ನಿಮ್ಗೇನು ಹೇಳೋಕ್ಕಾಕತಿ? ಇಲ್ಲೋಡ ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ನೀ ಅವೆಲ್ಲ ಏನು ಹಚ್ಚಕ್ಕೆ ಹೋಗ್ಬೇಡ ನಮ್ಗೆ. ನೀನು ಅಲ್ಲೇ ಯಾರಿಗಾರ ಅಂಗಡಿ ಕೊಡ್ಬೇಕಂದಲ್ಲ, ಅವ್ರಿಗೆ ಕೊಟ್ಟು ಹೋಗು. ನಮಗೆಲ್ಲ ಇದೆಲ್ಲ ಹೇಳಕ್ಕೆ ಹೋಗ್ಬೇಡ. ಅಲ್ಲ ಗಾಯತ್ರಿ ಏನು ತಿಳ್ಕೊಬೇಕು, ಲಕ್ಷ್ಮಿ ಅಶ್ವಿನಿಯರ ಅತ್ತಿ ಅಂತ ತಿಳ್ಕೊಬೇಕು. ಆಮೇಲೆ ಈಗ ಯಾರ್ಯಾರು ಹೇಳ್ತಾಳೆ ಏನು ಇದು ಶ್ರೀಕಾಂತ ಇದೆಲ್ಲ ಬೇಡ ಅಂತ ಹೇಳ್ಬಿಡು. ಇವೆಲ್ಲ ನಮಗೆ ಕೊಡೋಕ್ಕಾಗೋದಿಲ್ಲ. ಪಾಟೀಲ್ ಅಣ್ಣಾರ ತಪ್ಪತ್ರಿಪ್ಪ, ಬ್ಯಾ ಬಿಡ್ರಿ ಹೂಲ ತಗೋ. ಎದಕ್ ತಪ್ಪಾತಂತ ಕೇಳ್ತೀರಿ? ಬರೀ ಮಾತಾಡೋದ್ರಾಗ ದೊಡ್ಡಿಸ್ತಾನ ಇರಂಗಿಲ್ಲ. ಅದೇನ ಏನ್ ಬಳಕದ ಮಿಷ್ಕಾಯಿ ಏನ್ ನೀವು ಕೊಡಂದ್ರೆ? ಹ್ಞೂ ರೀ, ಏನೋ ಬಳಕದ ಮಿಷ್ಕಾಯಿ ಚಲೋ ಮಾಡ್ಯಾರಂತ. ಈ ಮಾರ್ಕೆಟಾಗೆಲ್ಲ ಬರೀ ಉಪ್ಪು ಇರಲ್ಲ. ಅದಕ್ಕೆ ಪಾಪಂಚು ನಿಮ್ಗೆ ಗೊತ್ತಿದ್ದವ್ರಿಗೆ ಹೇಳ್ರಿ ಅಂದ್ಲ ಅಷ್ಟೇ. ಹೇಳ್ತೇನೆ ನನಗೆ ಗೊತ್ತಿದ್ದವ್ರಿಗೆ ಎಲ್ಲರಿಗೆ ಅಂದೆ ಅಷ್ಟೇ, ಏನು ಹೇಳಿಲ್ಲ ಮತ್ತೆ ನಾನು. ಇಲ್ಲಿ ಕೆಡಿಸ್ಕೊಬೇಡ್ರಿ ಅಕ್ಕ. ಈ ಸ್ವಲ್ಪ ಸುಮ್ಮನಿರ. ಬಳಕದ ಮಿಷ್ಕಾಯಿ ಹೌದಿಲ್ರಿ, ಕೊಡ್ರಿ ನೀವು ಕೊಡ್ರಿ. ನಾನು ನನ್ನ ಆಫೀಸ್ನಾಗ ಕೆಲಸ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಹಿಂಗೊಂದ್ ಕಡೆ ಸಿಗ್ತೈತಿ, ಚಲೋ ಐತಿ, ತೊಗೊಂಡು ತಿಂದು ನೋಡ್ರಿ. ನಿಮ್ಗೆ ಏನೇ ಆರ್ಡರ್ಸ್ ಬೇಕಾದ್ರೂ ವಾಪಸ್ ಅವ್ರಿಗೆ ಹೇಳ್ರಿ ಅಂತ ನಾ ಹೇಳ್ತೀನಿ. ತಿಳಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇವತ್ತೊಂದಿಷ್ಟು ಊಟದಾಗ ಕರಿ ಪಾರ್ವತಿ ತಿಂದು ನೋಡೋಣ. ರುಚಿ ಇದ್ರೆ ಯಾಕೊಂದು ಎನ್ಕರೇಜ್ ಮಾಡಬಾರ್ದು? ಹೌದಿಲ್ಲ? ಏನಾಗೋದೈತಿ? ಹಿಂಗ ಸಣ್ಣ ಪ್ರಮಾಣದಿಂದಾನೇ ಬೆಳೆಯೋದು, ದೊಡ್ಡ ಪ್ರಮಾಣಕ್ಕೆ ಹೋಗೋದು. ಯಾರಿನ 10ನೇ ಮೆಟ್ಲನೇ ಒಮ್ಮೆ ಹತ್ತಲ್ಲ, ಒಂದೊಂದೇ ಮೆಟ್ಲ ಹತ್ಕೊಂತಾನೆ 10ನೇ ಮೆಟ್ಲಕ್ಕೆ ಹೋಗೋದು. ಇರ್ಲಿ, ನಾ ಹೇಳ್ತೇನೆ ತಗೋ. ನಿನಗೇನು ಬಂದತ್ಲಾ? ಹಂಗೆಲ್ಲ ಆಗೋದಿಲ್ಲ ಅಂತ ಹೇಳ. ಅಯ್ಯೋ ಇವತ್ತು ಬಳಕದ ಮಿಷ್ಕಾಯಿ ಹೇಳ್ತಾಳ, ನಾಳೆ ಶಾಂಡ್ಗಿನ ತಂದು ಕೈಯಾಗ ಕೊಡ್ತಾಳ. ಕರ್ಮದ ಹಾದಿ ಅಲ್ಲಲ್ಲ ನೀನು ಮಾರಕ್ಕೆ ಹೇಗ? ನಿನಗೇನು ಬಂದತ್ಲಾ? ಹಂಗೆಲ್ಲ ಆಗೋದಿಲ್ಲ ಅಂತ ಹೇಳ. ಅಯ್ಯೋ ಇವತ್ತು ಬಳಕದ ಮಿಷ್ಕಾಯಿ ಹೇಳ್ತಾಳ, ನಾಳೆ ಶಾಂಡ್ಗಿನ ತಂದು ಕೈಯಾಗ ಕೊಡ್ತಾಳ. ಹೋಗಿ ಒಂದು ಬುಟ್ಟಿಯಾಗ ಹೊತ್ಕೊಂಡು ಮಾರ್ಕೊಂಬರೋಗ ಅಂತೇಳಿ. ಅಕ್ಕ ಹಂಗಲ್ಲದ, ಗೊತ್ತಿದ್ದವ್ರಿಗೆ ಹೇಳು ಅಂತ ಅದರ ಏನ್ ತಪ್ಪೈತಿ? ಹಂಗೆಲ್ಲ ಯಾವ್ರೇಕ್ ಮಾಡ್ತಾರ? ಅದು ಎಲ್ಲ ಏನ್ ದೊಡ್ಡ ಪ್ರಶ್ನೆನೇ ಅಲ್ಲ ಅದು. ಏನಾತ್ ಹೇಳಿದ್ರಿ ಏನಾಗದೈತಿ? ಈಗ ಒಂದ್ ಕಡೆ ಚೆನ್ನಾಗಿರುತ್ತೆ. ಯಾಕೆ ಊಟ ಈಗ ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿರ್ತೀವಿ, ಮತ್ತು ನಮ್ಮ ಫ್ರೆಂಡ್ಸಿಗೆ ಯಾರಿಗಾರ ಹೇಳ್ತೀವಿ, ಅಲ್ಲೊಂದು ಹೋಟೆಲಿಗೆ ಹೋಗಿದ್ವಿ, ಊಟ ಮಾಡಿದ್ವಿ, ಎಷ್ಟು ರುಚಿ ಇತ್ತು, ಇನ್ನೊಂದ್ಸಲ ನೀವು ಯಾವಾಗ ಆ ಕಡೆ ಹೊಂಟ್ರೆ ಒಂದ್ಸಲ ಊಟ ಮಾಡಿ ನೋಡ್ರಿ, ಅಲ್ಲಿ ಚೆನ್ನಾಗಿರ್ತೈತಿ ಅಂತ ಹೇಳ್ತೀವಿ. ಅಂದ್ ಮಾತ್ರಕ್ಕೆ ನಾವು ಕೀಳಾಬಿಟ್ವಿ. ನಾವೇನು ಹೋಟೆಲ್ ಕೆಲಸ ಕೊಂಟಂಗ ಲೆಕ್ಕ. ಅದ್ರಾಗ ಏನೈತಕ್ಕ? ಯಾರೋ ಗೊತ್ತಿಲ್ದೇರೋ ಯಾರಿಗೋ ಏನೋ ಹೆಲ್ಪ್ ಮಾಡ್ತೇವಂತ ಪಾಪ ಅವರು ಅಷ್ಟೇ ಹೇಳ್ತಾ ಇದಾರೆ, ಗೊತ್ತಿದ್ದವ್ರು. ನಮಗೆ ಏನಾಗದೈತಿ? ಹೌದಿಲ್ಲ ಪಾರ್ವತಿ? ಗಾರ್ಮೆಂಟ್ಸ್ ಅಲ್ಲೇ ನಮ್ದು ಫ್ಯಾಬ್ರಿಕ್ ಗಾರ್ಮೆಂಟ್ಸ್ ಐತಲ್ಲ, ಅಲ್ಲೇ ಲೇಡೀಸ್ ಬಹಳ ಜನ ಬರ್ತಾರಲ್ಲ ಕೆಲ್ಸಕ್ಕೆ. ಹಿಂಗಿದ್ರು ಎಷ್ಟದಾರ ಸ್ಟಾಫ್ ಇಲ್ಲಿ? ಎಷ್ಟದಾರ ಅವ್ರ? ಮವ ಅದು ನಾನು ಅವಾಗ ಅಂದ್ರೆ ಈ ಪಾಪ ಊಟಕ್ಕಿಂತ ಮುಂಚೆ ಹೋಗ್ತಿದ್ನಲ್ಲ, ಅವಾಗ ನಂಗೆ ಗೊತ್ತಿದ್ದಂಗೆ 82 ಮಂದಿ ಸ್ಟಾಫ್ ಇದ್ದಿದ್ದು. ಈಗ ಎಷ್ಟಾಗ್ಯಾರಂತ ಗೊತ್ತಿಲ್ಲ ಮಾವ. ಜಾಸ್ತಿ ಆಗ್ಯಾರೋ ಏನು ಕಮ್ಮಿ ಅದಾರ ಗೊತ್ತಿಲ್ಲ. ಇರ್ಬೇಕಮ್ಮ, ಹಂಗೊಂದು 90 ಮಂದಿ ಇರ್ತಾರ, ಹೆಚ್ಚು ಕಮ್ಮಿ ಎಲ್ಲ. ಅವ್ರಿಗೂ ಒಂದು ಮಾತು ಹೇಳ್ಬಿಡು. ಅವ್ರದ್ದು ಅರವಿಂದ್ ಆ ಕಡೆ ಹೋಗೋಣ, ನೀವು ಹೋಗೋಕ್ಕಾಗಲ್ಲ, ಅರವಿಂದ್ ಹೇಳು. ಇದು ಹಿಂಗೆ ಮಾಡಮ್ಮ ಗಿರ್ಜಾ, ನಾನು ನಿಂಗೆ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ.
ಇದ್ರದ್ದು ಒಂದು ಸಣ್ಣ ಪಾಂಪ್ಲೆಟ್ ಮಾಡಿಸು. ಇಷ್ಟಿಷ್ಟೇ ಒಂದು ಹಂಗ ಎಷ್ಟು ಕಾರ್ಡ್ ಮಾಡಿಸು. ಅದ್ರೊಳಗೆ ನೀನು ಏನೇನ್ ಮಾರಾಟ ಮಾಡ್ತೀಯಲ್ಲ ಅದ್ರ ಚಿತ್ರ ಹಾಕ್ಸು. ಚಿತ್ರ ಹಾಕ್ಸಿ ಅದು ನಿನ್ ಫೋನ್ ನಂಬರ್ ಹಾಕು. ಏನ ನಿನ್ ಫೋನ್ ನಂಬರ್ ಹಾಕಿ ಆ ಏನು ಚೀಟ್ ಕೊಡ್ತೀಯಲ್ಲ ಆ ಚೀಟ್ ಒಳಗೂ ಒಂದೊಂದು ಹಾಕಿರು. ಆಮೇಲೆ ಈಗ ಪ್ರಚಾರ ಮಾಡ್ಬೇಕಲ್ಲ, ಈಗ ನಿಂದು ಪ್ರಚಾರಕ್ಕೆ ಬೇಕಲ್ಲ, ಅದು ಚೀಟ್ನ ಅದು ಪಾಂಪ್ಲೆಟ್ಸ್ನ ಏನ್ ಮಾಡು ನೀನು ಒಂದಿಷ್ಟು ಹೊಡಿಸಿ ಅದನ್ನ ತಂದು ಪಾರ್ವತಿ ಕೈ ಕೊಡು. ಅದನ್ನ ನಾನು ಹೇಳ್ತೀನಿ ಅರವಿಂದ್ ಗಾರ್ಮೆಂಟ್ಸ್ ಹೋಗೋತ್ನಾಗ ಅಲ್ಲಿ ಮ್ಯಾನೇಜರ್ ಕೈ ಕೊಟ್ರೆ, ಮ್ಯಾನೇಜರ್ ಸ್ಟಾಫ್ ಮಂದಿ ಇರ್ತಾರಲ್ಲ ಅವ್ರಿಗೆ ಯಾರಿಗಾರ ಕೈ ಕೊಟ್ರೆ ಅವರೇ ನೋಡ್ತಾರ. ಹಿಂಗ್ ಸಿಗ್ತೈತ್ರಿ ಭಾಳ ಚೆನ್ನಾಗಿರ್ತೈತಿ ತಗೋರಿ ಅಂತಂದ್ರೆ ನಿನ್ ಫೋನ್ ನಂಬರ್ಗೆ ಅವರೇ ಫೋನ್ ಮಾಡ್ತಾರೆ. ಆಮೇಲೆ ಈ ಪೇಪರ್ ಚಾಪ್ಸ ಕೈಲ ಒಂದ್ ಸ್ವಲ್ಪ ಜಾಸ್ತಿನೇ ಚಾಪ್ಸ್. ಈ ಪೇಪರ್ ಹಾಕೋ ಹುಡುಗರು ಇರ್ತಾರಲ್ಲ ಅವ್ರಿಗೂ ಹೇಳಿದ್ರೆ ಅವರು ಪೇಪರ್ ಜೊತೆ ಕೊಡ್ತಾರ ಮನೆಗೆ ಹೋಗಿ. ಆಮೇಲೆ ಒಂದೆರಡು ಲೈಟಿಂಗ್ ಕಂಬ ಅಲ್ಲಿ ಇಲ್ಲಿ ಕಂಬಗಳು ಇರ್ತಾವಲ್ಲ, ಗಾಡಿಗಳು ಇರ್ತಾವಲ್ಲ, ಅಲ್ಲಿನೂ ಒಂದ್ ಸ್ವಲ್ಪ ಅಂಟಿಸ್ರಿ. ಹಿಂಗೆಲ್ಲ ಮಾಡಿದ್ರೆ ಬೇಗ ಪ್ರಚಾರ ಆಕೈತಿ. ಪಾಟೀಲ್ ಅಣ್ಣಾರ ನೀವು ಹೇಳಿದ್ ಭಾಳ ಉಪಕಾರ ಆತ್ರಿ. ಇಷ್ಟೆಲ್ಲ ನನ್ನ ತಲೆಯಾಗಿಲ್ಲ ಇಲ್ರಿ. ಸರಿ, ಹೌದು, ಬರೇ ಬಾಯಿ ಮಾತಾಗಿ ಹೇಳು 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 ಅಂದರೆ ಹೆಂಗದ? ತಡ್ರಿ, ನಾನು ಮೊದಲು ಇದ್ರ ಬಗ್ಗೆ ಹೋಗಿ ನಾನು ಮಾತಾಡ್ಕೊಂಡು ಇದಕ್ಕೆ ರೊಕ್ಕ ಎಷ್ಟು ಬೇಕಾಕತಿ, ಏನು ಖರ್ಚು, ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲಲ್ಲ, ಎಲ್ಲಿ ಚಾಪಿಸ್ತಾರಂತನೂ ಗೊತ್ತಿಲ್ಲ. ವಿಚಾರಿಸ್ಕೊಂಡು ಇದ್ರ ಕೆಲಸ ಮುಗಿಸಿ ಕಾರ್ಡ್ ತೊಗೊಂಡು ಬಂದ್ಬಿಡ್ತೇನೆ. ಏನಂತೀರಿ? ತೊಗೊಂಡೇ ಬಂದ್ಬಿಡು. ಹಂಚ್ಕೊಂತ ಅವನು ಹೋಗ್ತಾನ, ಅವನಿಂದ ಹೆಂಡತಿ ಸೊಸಿ ಎಲ್ಲರೂ ಹೋಗ್ತಾರ ಕಾರ್ಡ್ ಹಂಚ್ಕೊಂತ ಬೀದಿ ಬೀದಿ. ಅದಕ್ಕೆಮ್ಮ ಇರ್ಲಿ ಬಿಡ್ರಿ, ಏನಾತ? ಆಕೆ ಎಲ್ಲರನ್ನ ಬಿಟ್ಟು ಇಲ್ಲಿ ಬಂದಾಳ ಅಂತಂದ್ರೆ ಏನೋ ಒಂದು ನಮ್ಮಿಂದ ಸಹಾಯ ಆಕೈತಿ ಅಂತಲ್ಲ. ಅದು ಏನಪ್ಪ, ನೀವು ಯಾಕೆ ಹಿಂಗೆ ಮಾತಾಡ್ತೀರಾ ಏನ ಅಂಟಿ? ನೀವು ಏನು ತಲೆ ಕೆಡ್ಸ್ಕೊಬೇಡ ಗಿರ್ಜಕಂಟಿ. ಕಾರ್ಡ್ ಅದಾವಲ್ಲ ಅವು ಚಾಪಿಸ್ಕೊಂಡು ಬರ್ರಿ ಪಾಂಪ್ಲೆಟ್ನ. ನಾನು ಅದನ್ನು ನಮ್ಮ ಗಾರ್ಮೆಂಟ್ಸ್ನ ಹಂಚಕ್ಕೆ ಹುಡುಗರಿಗೆ ಹೇಳ್ತೀನಿ, ಅವ್ರು ಹಂಚ್ತಾರೆ. ಏನು ಆಮೇಲೆ ಇನ್ನೂ ಕೆಲವು ಕಡೆ ಕೊಡು ಅಂತ ಮಾವರು ಹೇಳಿದ್ರಲ್ಲ, ಅದೇ ಐಡಿಯಾ ಯೂಸ್ ಮಾಡ್ಕೊರಿ. ನೀವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು ಪಾರ್ವತಿ, ಹಂಗಾರೆ ನಾ ಬರ್ತೇನೆ. ಏನು ಈಗ ತಂದೇನು ಒಂದು 5 ಪ್ಯಾಕೆಟ್ ಇಟ್ಕೋ. ಕರ್ ತಿಂದು ನೋಡ್ರಿ ರುಚಿ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ಸರಿ, ಅಲಾಗಾಯ್ತು, ಹುಷಾರಾಗಿರ್ಬೇಕಲ್ಲ. ಹುಷಾರಾಗಿರ್ಬೇಕಿಲ್ಲ ಅಂಟಿ. ನೋಡ್ರಿ ಕಾಲು ಎಷ್ಟು ನೋವು ಮಾಡ್ಕೊಂಡಿರಿ. ಅಯ್ಯೋ ಏನು ಮಾಡ್ತೀವ, ಈ ಮನೆಗೆ ಕೆಲವು ಗ್ರಹಗಳು ವಕ್ರಿಸ್ಕೊಂಡ್ಮೇಲೆ ಗ್ರಹಚಾರ ಅನ್ನೋದೇ ಸರಿ ಇಲ್ಲ ಸ್ವಲ್ಪ. ಏನು ಮಾಡ್ತೀವಿ, ಎಲ್ಲ ನನ್ನ ಕರ್ಮ ಅನ್ಭವಿಸ್ಬೇಕಲ್ಲ. ಇದು ಒಂದು ಅದ್ರೊಳಗಷ್ಟೇ. ಗ್ರಹಗತಿಗಳ? ಓ, ಹಂಗಾರೆ ನೀವು ನಮ್ಮ ಅತ್ತಿ ಥರ ಒಂದು ಪೂಜೆ ಮಾಡಿಸ್ಬೇಕಾ ಅವು ಗ್ರಹಗತಿಗಳು ಬಿಟ್ಟೋಗಕ್ಕೆ? ನಿಮ್ಮ ಅತ್ತಿಗೆ ಹಿಡ್ದಿರೋ ಗ್ರಹಗತಿ ಬೇಕಾದ್ರೆ ಬಿಟ್ಟು ಹೋಗ್ಬೋದು ಪೂಜೆ ಮಾಡಿಸ್ತಿದ್ದಂಗೆ. ನಮ್ಮ ಮನೆಗೆ ಬಂದು ಒಕ್ಕರ್ಸೇವಲ್ಲ ಗ್ರಹಗತಿಗಳು, ಅವು ಪೂಜೆ ಮಾಡಿಸಿದ್ರು ಬಿಟ್ಟೋಗಲ್ಲ. ಏನು ಮಾಡ್ತೀವಿ ಹೇಳು? ಓಹೋ, ಲಕ್ಷ್ಮಿಗೆ ಬೈತಾ ಇದಾರಾ? ನಾನು ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಇದನ್ನು. ಏನು ಮೆಂಟ್ಯಾಲಿಟಿನಪ್ಪ. ಅಲ್ಲ, ಸುಮ್ಮನೆ ಬೈಯೋದು ಅಂದರೆ ಆಕೇನು ಇವ್ರು ಕಾಲು ಹಿಡಿದು ಜಗ್ಗಿದ್ಲಾ ಬಿಟ್ಟೋಗಕ್ಕಂತ? ಏನು ಮೆಂಟ್ಯಾಲಿಟಿನ ಏನು? ನಿಂಗೆ ಹಿಂಗೆ ಆಗೈತಿನ ಸುದ್ದಿ ಗೊತ್ತಾಗತ್ತೆ, ಎಷ್ಟು ಬೇಜಾರಾತಪ್ಪ. ಅದಕ್ಕೆ ಬಂದೆ. ನಿಂಗೆ ಇಷ್ಟ ಅಂತೇಳಿ ಅಡಿ ನಿಂಗೆ ಏನೇನು ಇಷ್ಟನ ಅದೆಲ್ಲ ಅಡುಗೆ ಮಾಡ್ಕೊಂಬಂದೇನೆ. ಊಟ ಮಾಡು, ಹೊಟ್ಟು ತುಂಬ. ಏನು ರೆಸ್ಟ್ ತಗೋ ಆದಷ್ಟು. ಎಲ್ಲೂ ಅಡ್ಡಾಡಕ್ಕೆ ಹೋಗಬೇಡ. ಇಲ್ಲವ, ಎಲ್ಲಿ ಓಡಾಡಕ್ಕೆ ಹೋಗ್ಲತ್ತಾಗ. ಅಯ್ಯೋ ದೇವ್ರೇ, ಈ ಹಾಸಿಗೆ ಬಿಟ್ಟು ಮ್ಯಾಕೆ ಎದ್ರು ಸಾಕು ನಂಗಾಗೈತಿ. ಅಲ್ಲ, ಒಂದು ಸ್ವಲ್ಪ ಬಿದ್ದಿದ್ದಕ್ಕೆ ಈ ಕಾಲು ಇಷ್ಟೊಂದು ನೋವಾಗೈತೆ ನೋಡ. ಅದು ಆಂಟಿ ತಪ್ಪಿಕೋಬೇಡ್ರಿ. ಅಂದರೆ ಸ್ವಲ್ಪ ದಪ್ಪ ಆದಿರಲ್ಲ, ಮೋಸ್ಟ್ಲಿ ಅದು ಫ್ಯಾಟ್ ಇದಿರ್ತೈತಿ. ಅದು ಕಾಲಿಗೆ ಬಿದ್ದಿರಲ್ಲ, ನಿಮ್ಮ ದೇಹದ ಭಾರ ಹೆಚ್ಚಾಗಿ ಎಲಕ್ಕೆ ಸೀಳ್ಕೊಂಡೈತದ. ಹಂಗಾಗೈತವ, ತಪ್ಪು ತಿಳ್ಕೊಳಕ್ಕೆ ಏನೈತಿ? ಅಯ್ಯೋ ದೇವ್ರೆ, ನನಗೂ ಈ ವಾಕಿಂಗು ಜಿಮ್ಮು ಮಾಡ್ಬೇಕಂತಿತ್ತು, ಆಗಿದ್ದಿಲ್ಲ. ಹಂಗಾರೆ ವಾಕಿಂಗ್ ಅದು ಮಾಡೋಣ ಅಂದರೆ ಇದು ನೋಡಿ ಕಾಲು ಹಿಂಗೆ ಹಾಕೊಂಡು ಕುಂತಲ್ಲ. ಈಗ ಸಾಕಾಗಿ ಹೋಗೈತವ ನನಗಂತೂ. ಹೊತ್ತಾಗ ಯಾವಾಗ ಎದ್ದು ಅಡ್ಡಾಡ್ತೇನೆ ಅನ್ನಂಗೆ ಆಗ್ಬಿಟ್ಟತಿ. ಹೌದಾ, ಇರಲಿ ಬಿಡು, ಯಾಕೆ ಟೆನ್ಷನ್ ತೊಗೊಂತಿ? ಒಬ್ಬರಲ್ಲ ಅಂತ ಇಬ್ಬರು ಸ್ವಸ್ಥರದಾರ, ಕುಂತಲ್ಲೇ ಎಲ್ಲ ಆರೈಕೆ ಮಾಡ್ತಾರೆ. ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊಂತಿ? ಇನ್ನೂ ಯಾರು ನೋಡೋರಿಲ್ಲ ಮಾಡೋರಿಲ್ಲ ನಿನಗೆ ಅನ್ನಂಗೆ ಮಾಡ್ತೀಯ. ಅತ್ತಾಗ ಮನೆ ತುಂಬ ಜನ ಅದಾರ, ಅಷ್ಟು ಪ್ರೀತಿ ನೋಡ್ಕೊ. ಗಂಡ್ಮಕ್ಳಂತರೂ ಒಂದು ಕುಯ್ಕಂದ್ರೆ ಸಾಕು, ಕರ್ಕೊಂಡು ದವಾಖಾನಿಗೆ ಹೋಗಾರ. ಸ್ವಸ್ಥರು ಇದ್ದಲ್ಲಿ ಎಲ್ಲ ತಂದು ಕೊಡ್ತಾರೆ. ಯಾಕೆ ಟೆನ್ಷನ್ ತೊತಿ ಬಿಡು. ತಂದು ಕೊಡ್ತಾರವ, ತಂದು ಕೊಡ್ತಾರೆ. ಹೋಗಾಳ್ ನೋಡೋಬೇಕಿ ಅವ್ರ ಓನ್ ಮನೆಗೆ. ಈಗ ಇತ್ತು ತಕಿದು ಅವ್ರ ಓನ್ ಮನೆಗೆ ಹೋಗೋದು ಬೇಡ ಅಂತ ಹೇಳೇನಿ, ಆದರೂ ಹೋದ್ಲು. ಅಯ್ಯೋ ನಮ್ಮ ಓನ್ ಮನೆಗೆ ಹೋಗ್ಬೇಕು, ನಮ್ಮ ಹೋಗ ಆರಾಮಿಲ್ಲ, ಅದು ಮಾಡಬೇಕು, ಇದು ಮಾಡಬೇಕು, ಅಲ್ಲೇನೋ ಐತಿ, ಏನೋ ಕಡ್ದು ಕಟ್ಟಿನಿ ಹಾಕ್ತೀನಿ ಅಂತೇಳಿ ಹೋಗೇ 2 ದಿನ ಆತೀಗ. ಗೊತ್ತನ? ಇನ್ನೂ ಯಾವಾಗ ಬರ್ತಾಳೋ ಗೊತ್ತಿಲ್ಲ. ಏನೊಂದು ವಾರ ಬಿಟ್ಟು ಬರ್ತಾಳೆ ಏನೋ. ಸಾಕಾಗೈತೆ ನನಗಂತರು. ಅವರು ಹೋದ್ರು, ನಮ್ಮ ಲಕ್ಷ್ಮಿ ಅದಾಳಲ್ಲ. ನನಗೆ ಅಕ್ಕಿ ಕಡೆ ಮಾಡಿಸ್ಕೊಳಕ್ಕೆ ಇಷ್ಟ ಆಗ್ಬೇಕಲ್ಲ ಅಶ್ವಿನಿ, ನಂಗೆ ಇಷ್ಟ ಆಗೋದಿಲ್ಲ. ನಾನು ಬಿದ್ದಿದ್ದು ಹೆಂಗೆ ಗೊತ್ತಾ? ಈ ಒಣ ಟೆನ್ಷನ್ ಅದು ಇದು ಚಿಂತೆ ಮಾಡ್ಕೊತಾನೆ ಬಂದು ಬಿದ್ದಿದ್ದು. ಅರ್ಧ ಏನೋ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತ್ತಾಗ. ಈ ಕರ್ಮ ಏನು ಮಾಡ್ಬೇಕು? ಅಕ್ಕಿ ಊರಿಗೆ ಹೋದಾಗಿಂದ ಮತ್ತು ಈಕಿ ಮಾಡಿದ್ದನ್ನೇ ಈಕಿ ಕೈ ಅಂದೇ ಅಲ್ಲ ನನಗೆಲ್ಲ ಆಗ್ತಿರೋದು ಈ ಕೆಲಸ. ಗಾಯತ್ರಿ, ಅದು ಹೋಗ್ಲಿ ಬಿಡು. ಇದು ನನ್ನ ಸಸಿ ಹೋಟೆಲ್ ಅದಾಳವಾ? ಹೌದಾ? ಕಂಗ್ರ್ಯಾಚುಲೇಷನ್ ಅಶ್ವಿನಿ. ಸಿಹಿ ಸುದ್ದಿ ಕೊಟ್ಟು ಬಿಡು. ನಮ್ಮ ಮನೆಗಿನ್ನೂ ಅವೆಲ್ಲ ಇಲ್ಲ. ಲಕ್ಷ್ಮೀದು ನಂದು ಒಂದೇ ಸಲ ಆಗಿದ್ದೆ. ಸೌಪರ್ಣಿಕ ಅಕ್ಕನ ಮದುವೆಗೆ 2 ವರ್ಷ ಆಗಿತ್ತಲ್ಲ, ಅವ್ರದ್ದು ಇನ್ನೂ ಏನು ಸುದ್ದಿ ಇಲ್ಲೇನ. ಅಕ್ಕಿದಂತರೂ ಅದು ಏನು ಮಾಡ್ತಾ ಇದ್ದಾಳ ದೇವ್ರಿಗೆ ಗೊತ್ತು ಹೋಗತ್ತಾಗ. ಮಕ ಏನು ನೋಡಕತ್ತಿ? ಹೋಗೊಂದು ಸ್ವಲ್ಪ ಚಾ ಮಾಡ್ಕೊಂಬಂದು ಕೊಡೋರಿಗೆ. ಆಂಟಿ, ನೀವು ಮಾತಾಡ್ತೀರಿ, ನಾನು ಅಶ್ವಿನಿಗೆ ಲಕ್ಷ್ಮಿ ಕಡೆ ಹೋಗ್ಬರ್ತೀನಿ. ಪುಣ್ಯ ಮಾಡಿಯವ ಇಂಥ ಸೊಸಿ ಪಡಿಯಾಕ. ಎಲ್ಲದ್ರಾಗೂ ನಂಬರ್ 1, ಎಲ್ಲದ್ರಾಗೂ ನಂಬರ್ 1. ನನ್ನ ಹಣೆ ಬರ ನೋಡಿ ಹೆಂಗೈತಿ. ಯಾಕೆ ಹಂಗೆ ಮಾಡ್ತೀಯ? ಪಾಪ ಮಕ್ಕ ಸಣ್ಣದು ಮಾಡ್ಕೊಂಡಾಳಲ್ಲಿ. ಈ ಲಕ್ಷ್ಮಿನೂ ಒಳ್ಳೆ ಹುಡುಗಿನೇ, ಸ್ವಲ್ಪ ಹಚ್ಕೊಟ್ಟು ಬಾತಾಡು. ಈಗ ನೋಡಿ ಇಂಥ ಟೈಮ್ನಾಗ ನಿನ್ನ ದೊಡ್ಡ ಸೊಸಿ ಬಿಟ್ಟು ಹೋಗ್ಯಾಳ. ನೀನು ಇಷ್ಟು ಅವಮಾನ ಇಷ್ಟೊಂದು ಬೇಜಾರು ಮಾಡಿದ್ರು ಲಕ್ಷ್ಮಿ ಎಲ್ಲರೂ ಹೋಗ್ಯಾಳ. ಅದು ಎಷ್ಟು ನಿನಗೋಸ್ಕರ ಕಾಯ್ತಾಳವಳು. ಪಾಪ ನೀನು ಹಿಂಗೆ ಮಾಡಬಾರ್ದು. ಆದಷ್ಟು ಹೊಂದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋಗಾಯ್ತ್ರಿ. ಎಲ್ಲ ನಾಟಕ. ನಿನಗೇನು ಗೊತ್ತು? ಸುಮ್ಮನೆ
ಏನಪ್ಪ ನಾಟಕ ನಾಟಕ ಅಂತಿ ಅದು ಏನು ನಾಟಕನ ಏನಾತಾಗ ಹಿಂಗಂದ್ರೆ ಹೆಂಗೈತ್ರಿ ಮತ್ತೆ ಒಳ್ಳೆಯವ್ರು ಕೆಟ್ಟವ್ರನ್ನ ತಿಳ್ಕೊಳಲ್ಲ ಅಂದ್ರೆ ಹೆಂಗೆ